ಟ್ರೋಲ್ 2 ಈ ಒಂದು ಸಿನಿಮಾ ನೋಡಬೇಕಾದ್ರೆ ಎಷ್ಟು ಸಲ ತೂಗುಡ್ಸ್ ಬಿದ್ದೋಗ್ಬಿಟ್ಟಿದ್ದೀನೋ. ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ಮೂವಿ ಏನಿದ್ದಾವೆ ಇದರ ಒಂದು ಚೀಪ್ ಕಾಪಿ ಅಂತ ನಮಗೆ ಈ ಒಂದು ಸಿನಿಮಾ ನೋಡ್ತಿದ್ರೆ ಗೊತ್ತಾಗುತ್ತೆ. ಟ್ರೋಲ್ಸ್ ಅನ್ನೋ ಒಂದು ಡಿಫ್ರೆಂಟ್ ಹ್ಯೂಮನ್ನೇ ಹೋಲೋಂಥ ಕ್ರೀಚರ್ನ ಸೃಷ್ಟಿ ಮಾಡಿ ಅದರಲ್ಲೊಂದು ಆಕ್ಷನ್ ಮೂವಿನ ಮಾಡೋದಕ್ಕೆ ಟ್ರೈ ಮಾಡಿದರೆ ನಿಜವಾಗ್ಲೂ ವರ್ಕೌಟ್ ಆಗಲಿಲ್ಲ ಗುರು. ಇದು ಮಾತ್ರ ನನಗೆ ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ರೋಲ್ 2 ಈ ಒಂದು ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಈಗ ಸ್ಟ್ರೀಮ್ ಆಗ್ತಾ ಇದೆ. ಈ ಒಂದು ಮೊದಲನೇ ಪಾರ್ಟಲ್ಲಿ ಸ್ಟೋರಿ ಬೇರೆ ಥರ ಇರುತ್ತೆ. ಇದರಲ್ಲಿ ಗುಡ್ಡು ಟ್ರೋಲ್ ವರ್ಸಸ್ ಬ್ಯಾಡ್ ಟ್ರೋಲ್ ಅನ್ನೋ ಥರ ಇರುತ್ತೆ ಕಾನ್ಸೆಪ್ಟು. ಬಟ್ ಗುಡ್ಡು ಟ್ರೋಲ್ ಏನಿದೆ ಅದೇನೋ ಕಿತ್ತಾಕೋದಿಲ್ಲ. ಇದರಲ್ಲಿ ಎಲ್ಲ ಮಾಡೋದು ಹ್ಯೂಮನ್ಸೇ. ಅದು ಸುಮ್ಮನೆ ಬರುತ್ತೆ, ಅದ್ರ ಹತ್ರ ಒಡಿಸ್ಕೊಳ್ಳುತ್ತೆ, ಬ್ಯಾಡ್ ಟ್ರೋಲ್ ಹತ್ರ ಮತ್ತೆ ಹೋಗುತ್ತೆ. ಮತ್ತು ಗುಡ್ಡು ಟ್ರೋಲಿಂಗ್ ಮಾತ್ರ ಹೆಸರು ಬ್ಯೂಟಿಫುಲ್ ಅಂತ. ಬ್ಯಾಡ್ ಟ್ರೋಲ್ನ ಯಾವ ಥರ ಸಾಯಿಸ್ತು, ಹ್ಯೂಮನ್ಸ್ ಅದಕ್ಕೆ ಏನೇನು ಪ್ರಯತ್ನ ಪಟ್ಟರು, ಇದೇ ಈ ಒಂದು ಸಿನಿಮಾದ ಮೇನ್ ಸ್ಟೋರಿ ಲೈನು. ಕೆಲವೊಂದು ಸೀನ್ಸ್ನ ಎಲ್ಲ ನೋಡ್ತಾ ಇದ್ದರೆ ಈ ಒಂದು ಸಿನಿಮಾನ ನೋಡ್ತಿದ್ರೆ ನನಗೆ ಅಟ್ಯಾಕ್ ಆನ್ ಟೈಟನ್ ಆಗಲಿ, ಗಾಡ್ಜಿಲ್ಲಾ ಎಕ್ಸ್ ಕಾಂಗ್ ಆಗಲಿ ಈ ಸಿನಿಮಾಗಳ ಜ್ಞಾಪಕ ಬರ್ತಿರ್ತವೆ. ನಿಜವಾಗ್ಲೂ ಒಂಥರ ಚೀಪ್ ಕಾಫಿ. ಆ ಒಂದು ಸಿನಿಮಾಗಳ ಚೀಪ್ ಕಾಫಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಟ್ರೋಲ್ 2ಗೆ ಕಂಪೇರ್ ಮಾಡಿಕೊಂಡ್ರೆ ಮೊದಲನೇ ಸಿನಿಮಾ ಟ್ರೋಲ್ಗೆ ರೇಟಿಂಗ್ಸು ಚೆನ್ನಾಗಿದ್ದಾವೆ. 5.8 ಇದಕ್ಕೆ 5.4 ಇದೆ. ಇನ್ನು ರೊಟೀನ್ ಟೊಮೆಟೊ 58% ಇದೆ. ಸ್ಕ್ರೀನ್ ಪ್ಲೇ ಮಾತ್ರ ಸಿಕ್ಕಾಪಟ್ಟೆ ಬೋರಿಂಗಲ್ಲಿದೆ. ಅಟ್ರಾಕ್ಟಿವ್ ಆಗಂತೂ ನನಗಂತೂ ಯಾವುದೇ ಫೀಲ್ ಅನ್ನಿಸ್ಲಿಲ್ಲ. ಒಂದು 2-3 ಸರಿ ತೂಗುಡ್ಸ್ ಎದ್ದಿದ್ದೀನಿ. ಸಿನಿಮಾ ಮಾತ್ರ ನನಗೆ ಇಷ್ಟ ಆಗಲಿಲ್ಲ. ನೀವೇನಾದರೂ ಒಂದು ಮಾನ್ಸ್ಟರ್ ಆಕ್ಷನ್ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸಿನಿಮಾನ ನೋಡ್ಬೋದು. ಅದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಮ್ಮ ಇಂಡಿಯಾದ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಇದೆ. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ ಈ ಒಂದು ಸಿನಿಮಾ ಇಲ್ಲ. ನೋಡಿ, ನಿಮಗೆ ಕಂಫರ್ಟಬಲ್ ಆಗೋ ನಮ್ಮ ಇಂಡಿಯಾದ ಲ್ಯಾಂಗ್ವೇಜಲ್ಲೇ ನೋಡ್ತಿರೋ ಅಥವಾ ಇಂಗ್ಲೀಷಲ್ಲೇ ನೋಡ್ತಿರೋ ಅಂತ. ಸಿನಿಮಾ ಮಾತ್ರ ನನಗೆ ಇಷ್ಟ ಆಗಲಿಲ್ಲ ಗುರು. ಆ ಕ್ಲೈಮ್ಯಾಕ್ಸ್ ಪೋರ್ಷನ್ಸು ಒಂದು ಸ್ವಲ್ಪ ಬೆಟರ್ ಇದೆ. ಅಷ್ಟು ಬಿಟ್ಟರೆ ಹೋಲ್ ಸಿನಿಮಾ ನಿಜವಾಗ್ಲೂ ಬೋರ್ ಆಗುತ್ತೆ. ಅದು ಸಿನಿಮಾ ಇರೋದು 1.25 ಗಂಟೆ ಅಷ್ಟೇ, ಬಟ್ ಅದು ಕೂಡ ಸಖತ್ ಬೋರ್ ಹೊಡಿಸುತ್ತೆ. ಒಟ್ಟಿನಲ್ಲಿ ನಾರ್ವೆನಲ್ಲಿ 2 ಹೊಸ ಟ್ರೋಲ್ಸು ಫೈಟ್ ಮಾಡ್ಕೊಳ್ತವೆ. ಅದರಲ್ಲಿ ಯಾವ್ದು ಗೆಲ್ಲುತ್ತೆ ಯಾವ್ದು ಸೋಲುತ್ತೆ ಅಂತ ನಾವಿಲ್ಲಿ ಸಿನಿಮಾದಲ್ಲಿ ನೋಡಬೇಕು. ಅಡಲ್ಟ್ ಸೀನ್ಸ್ ಆಗಲಿ ಬ್ಯಾಡ್ ಲ್ಯಾಂಗ್ವೇಜ್ ಆಗಲಿ ಇಲ್ಲ, ಆರಾಮಾಗಿ ನೋಡ್ಬೋದು. ಬಟ್ ಇಂಟ್ರೆಸ್ಟು ನಿಮಗಿದ್ರೆ ಅದು ನಿಮ್ಮ ಪುಣ್ಯ. ಇದು ನನ್ನ ಸಜೆಷನ್ನು ಅಲ್ಲ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಸಿನಿಮಾ ನೋಡಿದರೆ ನಿಮ್ಮ ಒಂದು ಫೀಲಿಂಗ್ ಏನು ಅಂತ ಕಮೆಂಟ್ ಮಾಡಿ. ನಾನು ಆ್ಯಸ್ ಯೂಸಲ್ ಮತ್ತೆ ಸಿಗ್ತಾ ಇರ್ತೀನಿ. ಒಂದು ಲೈಕ್ ಹಾಕ್ಕೊಳ್ಳಿ. ವಿಡಿಯೋ ಎಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿರುತ್ತೆ. ಅಷ್ಟೇ ಅಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಬಾಯ್.